me forever on fire. ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಮಾತ್ರ ಇಟ್ಕೊಂಡು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಈ ಆರೋಪನೇ ಒಂಥರ ಭೀಕರ. ಇದು ಈ ತರಹದ ಆರೋಪವನ್ನು ಭಾರತದ ರಾಜಕಾರಣದಲ್ಲಾಗಲಿ ಭಾರತದಲ್ಲಿ ಯಾವುದೇ ವ್ಯಕ್ತಿಯ ಮೇಲಾಗಲಿ ನಾವು ಯಾವತ್ತೂ ಕೂಡ ಕೇಳಿರಲಿಲ್ಲ. ಯಾರೋ ಇಂಜೆಕ್ಟ್ ಮಾಡಿಬಿಡ್ತಾರೆ, ಏನೋ ಚುಚ್ಚಿಬಿಟ್ಟು ಹೋಗ್ಬಿಡ್ತಾರೆ, ಒಂದು ಇಂಜೆಕ್ಷನ್ ತಂದಿರ್ತಾರೆ, ಸುಮ್ಮನೆ ಚುಚ್ಚಿಬಿಡ್ತಾರೆ. ಈ ಥರದ್ದು ದಾರಿಲಿ ಹೋಗತಕ್ಕಂಥವ್ರು, ಸ್ವಲ್ಪ ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಿರ್ತಾರೆ ಅಂತ ನಾವು ಕೇಳಿದ್ವಿ. ಆದರೆ ಒಬ್ಬ ಶಾಸಕ ತನಗೆ ಆಗದಂಥ ಅಧಿಕಾರಿಗಳು, ತನಗಾಗದಂಥ ರಾಜಕಾರಣಿಗಳು, ಕಾರ್ಪೊರೇಟರ್ಗಳು, ಇನ್ಯಾರೋ ವ್ಯಕ್ತಿಗಳು, ಪೊಲೀಸೋ ಯಾರೋ ಒಬ್ಬರು ಅಂತಹವರ ಮೇಲೆ ಈ ಥರದ ಕೆಲಸವನ್ನು ಮಾಡಿಸ್ತಾ ಇದ್ದರು. ಅದು ಹನಿ ಟ್ರ್ಯಾಪ್ನ ಮೂಲಕವಾಗಿ HIV ಪೀಡಿತ ಮಹಿಳೆಯರನ್ನು ಬಳಸಿಕೊಂಡು ಒಂದು 20 ಜನ ಇದ್ದರು ಅಂತ ಆರೋಪ ಇದೆ. ನನಗಿಲ್ಲಿ ಯಾವುದೂ ಕೂಡ ತಂದು ನಿಲ್ಲಿಸ್ತೀರಾ, ತೋರಿಸ್ತೀರಾ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಏನು ಆರೋಪ ಬಂದಿತ್ತು ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಈ ಥರ ತಂಡ ಇತ್ತಂತೆ ಮುನಿರತ್ನ ಅವರ ಬಳಿಯಲ್ಲಿ. ಯಾವ ಅಧಿಕಾರಿ ಮಾತು ಕೇಳಲ್ವೋ, ಯಾವ ಕಾರ್ಪೊರೇಟ್ ಮಾತು ಕೇಳಲ್ವೋ, ಯಾರು ನನ್ನ ಅಧೀನದಲ್ಲೇ ಇರಬೇಕೋ, ಅಕಸ್ಮಾತ್ ಬೆಳೆದು ಬಿಟ್ರೆ ಅವನು ಹೇಳ್ದಂಗೆ ಕೇಳದೇ ಇದ್ದರೆ ಯಾಕೆ ಬಿಡ್ಬೇಕು ನಾವು ಅವನಲ್ಲವರೆಗೂ? ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಇಂಥ ಕೆಲಸವನ್ನು ಮುನಿರತ್ನ ಅವರು ಮಾಡಿಸಿದ್ದಾರೆ ಅಂತ ಆರೋಪ ಇದೆಯಲ್ಲ. ಹಾಗಾಗಿ ಈ ವಿಚಾರ ಅಂಥಿಂಥ ವಿಚಾರ ಅಲ್ಲ. ಯಾರೋ ಕೂಡ ಅಲ್ಲಗಳೆದು ಬಿಡುವಂತಹ ಇದೊಂದು ವಿಷಯನೇ ಅಲ್ಲ, ಬಿಟ್ಟುಬಿಡ್ರಿ, ಹೇಳೋಕ್ಕೆ ಬರಲ್ಲ, ಗೊತ್ತಿಲ್ಲ. ಹಾಗಾಗಿ ಸಂತ್ರಸ್ತೆ ಒಂದು ಸ್ಫೋಟಕ ಆರೋಪವನ್ನು ಮಾಡಿರೋದಿಲ್ಲಿ. ಸಿನಿಮಾ ಸ್ಟೈಲ್ನಲ್ಲಿ ಮುನಿರತ್ನ ಅವರು ವಾರನ್ನು ಘೋಷಣೆ ಮಾಡಿದ್ರ ತನಗಾಗದವರ ಮೇಲೆ, ಅಥವಾ ಯಾರಿಗೋ ಪೋಸ್ಟಿಂಗ್ ಕೊಡಿಸಿರ್ಬೋದು, ಹೇಳ್ದಂತೆ ಅವ್ನು ಕೇಳ್ಕೊಂಡಿರಲಿ, ಇವತ್ತು ನಾನು ಪೋಸ್ಟಿಂಗ್ ಕೊಡಿಸಿದ್ದೀನಿ, ನಾನು ಹೇಳ್ದವ್ರಿಗೆ ಹೇಗೆ ಹೇಳಿದ ಕೆಲಸ ಮಾಡಿಕೊಡು ಅಂತ. ಇಲ್ಲದೇ ಇದ್ದರೆ ನನ್ನ ಹತ್ರ ಜಾತಕ ಇದೆ, ಒಂದು ಹನಿ ಟ್ರ್ಯಾಪ್ ವಿಡಿಯೋ, ನಗ್ನ ವಿಡಿಯೋಗಳು, ಅದಾದರೂ ಓಕೆ. ಎರಡನೇದು, ಅದೇ ವ್ಯಕ್ತಿಗೆ ಈ ಹನಿ ಟ್ರ್ಯಾಪ್ ಆದಂಗೂ ಆಯಿತು, ಅವನ ಕಾಯಿಲೆಯನ್ನು ಹರಡ್ದಂಗೂ ಆಯಿತು ಅಂತ. ಇಲ್ಲ ಕಾಯಿಲೆಯಿಂದಾದರೂ ಒದ್ದಾಡಿ ಸಾಯಬೇಕು ಅವನು, ಇಲ್ಲ ಮಾನ ಮರ್ಯಾದೆ ಕಂಜಾದರೂ ಒದ್ದಾಡಿ ಸಾಯಬೇಕು, ಇಲ್ಲ ಮುನಿರತ್ನ ಹೇಳ್ದಂಗೆ ಕೇಳಬೇಕು. ಮೂರೇ ಆಪ್ಷನ್ ಅವನಿಗಿರೋದು. HIV ವಾರ್ನ ಆ ಥರ ಘೋಷಣೆ ಮಾಡಿಬಿಟ್ರೆ, ಒಂದು ಅವನು ಕಾಯಿಲೆಯಿಂದ ಸತ್ತೋಗ್ಬೇಕು, ಸೋಂಕು ಕಂಡುಬಿಟ್ಟು ಸಾಯಬೇಕು ಅವನು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಕೇಸಲ್ಲಿ ಮಾನ ಮರ್ಯಾದೆಗೆ ಹಂಚ್ಕೊಂಡಿರೋದು ಅಂದರೆ ಏನು? ಅದನ್ನೇ ಅಡ್ವಾಂಟೇಜ್ ಆಗಿ ಬಳಸಿಕೊಂಡು ವ್ಯಕ್ತಿಯೊಬ್ಬ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳೋ ಥರ ಇರಬೇಕು ಅಂತ. HIV ಸೋಂಕಿತರನ್ನು ಕಳಿಸ್ಬಿಟ್ಟು ಹನಿ ಟ್ರ್ಯಾಪ್ ಮಾಡ್ತಾಯಿದ್ರು ಅಂತ ಆರೋಪ ಇದೆ. ಮುನಿರತ್ನ ಜೊತೆಗೆ ಯಾರ್ಯಾರು ಇದ್ದರೋ, ಅಥವಾ ಯಾರ್ಯಾರು ಅಧಿಕಾರಿಗಳು ಅವರಿಂದ ಪೋಸ್ಟಿಂಗನ್ನು ಹಾಕ್ಸ್ಕೊಂಡಿದ್ರೋ, ಅವರ ವ್ಯಾಪ್ತಿಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರೋ ಸ್ವಲ್ಪ ಹುಷಾರು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅವ್ರಿಗೆ ಏನೇನು ಆಗಿದೆ ಅಂಥೇಳಿ. ಅವರ ಝೋನ್ನಲ್ಲಿ, ಅವರ ಕ್ಷೇತ್ರದಲ್ಲಿ ಯಾರ್ಯಾರಿದ್ರೋ, ಪರಿಚಿತರೋ, ಬಿಸ್ನೆಸ್ಮನ್ಗಳೋ, ಇನ್ನೊಬ್ಬರೋ ಮತ್ತೊಬ್ಬರೋ ನಮಗೆ ಗೊತ್ತಿಲ್ಲಪ್ಪ. ಈ ತರಹದವರೆಲ್ಲರೂ ಕೂಡ ಸ್ವಲ್ಪ ಈಗ ಬ್ಲಡ್ ರಿಪೋರ್ಟ್ ತಗೋಬೇಕವರು, ರಕ್ತ ಪರೀಕ್ಷಾ ವರದಿ ತಗೋಬೇಕಾಗತ್ತವರು ಅಂತ ಬೇರೆ ಬೇರೆ ಪಾರ್ಟಿಗಳವರು ಮಾತಾಡ್ತಾ ಇದ್ದಾರೆ. ಅನೇಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ರಾಜಕೀಯ ಬದ್ಧ ವೈರಿಗಳ ಮೇಲೆ HIV ವಾರನ್ನೇ ಮುನಿರತ್ನ ಅವರು ನಿಜಕ್ಕೂ ಘೋಷಣೆ ಮಾಡಿಬಿಟ್ಟಿದ್ರ. ಸಿರಿಯಾ ಸ್ಟೈಲ್ ವಾರನ್ನು ಮಾಡಿಬಿಟ್ಟಿದ್ರ ಶಾಸಕ ಮುನಿರತ್ನ ಅವರು. DK ಸುರೇಶ್ ಅವರ ಮೇಲೂ ಕೂಡ HIV ವಾರನ್ನು ಇದೇ BJP ಶಾಸಕ ಘೋಷಣೆ ಮಾಡಿಬಿಟ್ಟಿದ್ರ, ಶುರು ಮಾಡ್ಕೊಂಬಿಟ್ಟಿದ್ರ. ಕುಸುಮಾ ಹನುಮಂತರಾಯಪ್ಪ ಅವ್ರಿಗೂ ಕೂಡ ಅನೇಕ ರೀತಿಯಲ್ಲಿ ಖೆಡ್ಡಾವನ್ನು ಅವರು ತೋಡಿದ್ರ ಅಂತ ಕೂಡ ಒಂದಷ್ಟು ವಿಚಾರಗಳಿದೆ ಇಲ್ಲಿ. ಅಂದರೆ ಇವ್ರು ಯಾರನ್ನೂ ಬಿಟ್ಟಿರಲ್ಲ ಅಂಥೇಳಿ. ಯಾವುದೋ ಒಬ್ಬ ವ್ಯಕ್ತಿ ಹೋಗಿ ಯಾವುದೋ ಸಮಾರಂಭದಲ್ಲಿದ್ದಾಗ ಸುಮ್ಮನೆ ಒಂದು ಸೂಜಿಲಿ ಚುಚ್ಚಿಬಿಟ್ಟು ಹೋಗ್ಬಿಡೋದು. ಕೆಲವರಿಗೆ ಹನಿ ಟ್ರ್ಯಾಪು, ಕೆಲವರಿಗೆ ಸುಮ್ಮನೆ ಗುಂಪಲ್ಲಿ ಒಂದು ಹೂವಿನ ಹಾರ ಹಾಕೋ ಮೂಲಕನೋ, ಇನ್ನೊಂದೋ ಮತ್ತೊಂದೋ ಒಂದು ಸಣ್ಣ ಸಿರಿಂಜಿನ ಮೂಲಕನೋ, ಸೂಜಿ ಮೂಲಕನೋ ಚುಚ್ಚಿಬಿಟ್ರೆ ಮುಗೀತಲ್ಲ. ಎಷ್ಟು ವೈರಸ್ ಕಣ್ಣು ಕಾಣಲ್ಲ. ಒಂದು ಹೋಗ್ಬಿಟ್ಟು ಅದು ಕೋಟ್ಯಾಂತರ ತನ್ನ ಸಂತತಿನ ಬೆಳೆಸ್ಕೊಳ್ಳುತ್ತಲ್ಲಿ. ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅದು ದ್ವಿಗುಣ ತ್ರಿಗುಣ ಎಲ್ಲ ಮುಂದುವರ್ಕೊಂಡು ಹೋಗ್ತಾ ಇರುತ್ತಲ್ಲ. ಗತಿ ಏನು ಗತಿ ಏನು? ಇವರು ವೈರಿಗಳನ್ನು, ಎದುರಾಳಿ ಥರ ಅಷ್ಟೇ ನೋಡ್ಬೇಕು ನಾವು. ಎದುರಾಳಿಗಳೆಲ್ಲರೂ ಕೂಡ ವೈರಿ ಆಗಬೇಕಾಗಿಲ್ಲ. ಎದುರಾಳಿ ಪ್ರತಿಸ್ಪರ್ಧಿ ಅಷ್ಟೇ ರಾಜಕಾರಣದಲ್ಲಿ. ಇನ್ನೇನಿದೆ ರಾಜಕಾರಣದಲ್ಲಿ ಎದುರಾಳಿ ಇರೋಕ್ಕೆ ಸಾಧ್ಯ ನಿಮಗೆ, ಅಥವಾ ಪ್ರತಿಸ್ಪರ್ಧಿ, ನಿಮ್ಮ ವಿರುದ್ಧ ಸ್ಪರ್ಧೆಗೆ ನಿಂತವರು. ನಿಮಗೆ ಸ್ಪರ್ಧೆಗೆ ನಿಂತ್ಕೊಳ್ಳೋಕ್ಕೆ ಎಷ್ಟು ಹಕ್ಕಿದೆಯೋ ಅವ್ರಿಗೂ ಅಷ್ಟೇ ಹಕ್ಕಿದೆ. ಸಂವಿಧಾನ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದೆಯಲ್ಲ. ಚುನಾವಣೆ ನಿಂತ್ಕೊಳ್ರಪ್ಪ, ಯಾರೊಬ್ಬರು ಗೆಲ್ತೀರಾ, ಯಾರೊಬ್ಬರು ಸೋಲ್ತೀರಾ. ಜನ 100 ವೋಟ್ ಇದ್ದರೆ 51 ವೋಟ್ ಯಾರಿಗೆ ಬರುತ್ತೋ ಅವ್ರದ್ದೇ. 100 ವೋಟಲ್ಲಿ 80 ವೋಟ್ ಚಲಾವಣೆ ಆದಾಗ 41 ವೋಟ್ ಯಾರಿಗೆ ಬರುತ್ತೋ ಅವ್ರದ್ದೇ. 60 ವೋಟ್ ಚಲಾವಣೆ ಆಗಿದ್ದಾಗ 31 ವೋಟ್ ಯಾರಿಗೆ ಬರುತ್ತೋ ಅವರೇ ಗೆದ್ದಿದ್ದು. ಸಿಂಪಲ್ ತಾನೇ. 40 ವೋಟ್ ಬಿದ್ದಿದ್ರೆ 21 ಬಂದವನು ಗೆದ್ದ, 20 ವೋಟ್ ಬಿದ್ದಿದ್ರೆ 11 ಬಂದವನು ಗೆದ್ದ. ಇಷ್ಟು ವಿಚಾರ ಸರಳವಾಗಿರಬೇಕಾದಾಗ ಎದುರಾಳಿಗಳನ್ನು, ಪ್ರತಿಸ್ಪರ್ಧಿಗಳನ್ನು ನಾವು ವೈರಿಗಳು ಅಂತ ಟ್ರೀಟ್ ಮಾಡಿ ಅವ್ರನ್ನ ಮುಗಿಸಬೇಕು.
ನನ್ನ ಆಣತಿಯಂತೆ ಅವ್ರು ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು ಎನ್ನುವ ಒಂದು ಧೋರಣೆ ಒಂದು ವೇಳೆ ಶ್ರೀಯುತ ಆರ್ ನಗರದ ಶಾಸಕರಾದ ಮುನಿರತ್ನ ಅವರಿಗೆ ಇದ್ದರೆ ಏನು ಮಾಡೋಕ್ಕಾಗುತ್ತೆ, ಗೊತ್ತಿಲ್ವಲ್ಲ ನಮಗೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಇದು. ಈಗ ಮುನಿರತ್ನ ಅವ್ರ ಜೊತೆಗೆ ಯಾರು ಇದ್ದರೋ ಅವರ ಬ್ಲಡ್ ರಿಪೋರ್ಟ್ ಏನಾದರೂ ಬಂದಿದೆಯಾ, ಟೆಸ್ಟ್ ಮಾಡಿಸ್ಕೊಂಡಿದ್ದಾರಾ ಗೊತ್ತಿಲ್ಲ. ಹೂವಿನ ಹಾರ ಹಾಕಕ್ಕೆ ಹೋಗಿ ಯಾರಿಗೇನಾಯಿತೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲಪ್ಪ. ಇದು ಟೆಸ್ಟ್ ಮಾಡಿಸ್ಕೋಬೇಕು, ಟೆಸ್ಟ್ ಮಾಡಿಸ್ಕೊಂಡವ್ರು ಇವಾಗ ಹೇಳ್ತಾರೆ, ಅದು ವಿಷಯನೇ ಇಲ್ಲಿ. ನನಗೆ ಅದಿದೆ, ನನಗೆ ಇದಿದೆ, ಬಂದುಬಿಟ್ಟಿದೆ, ಅವ್ರಿಗೆ ಹೇಳೋಕ್ಕಾಗತ್ತಾ ಗೊತ್ತಿಲ್ಲ. ಆದರೆ ಈ ತರಹದಲ್ಲಿ ಇವರ ಒಂದು ಕಡೆಗೆ ಈ ಥರ ಒಂದು ವಿಚಾರಗಳಲ್ಲಿಯೂ ಕೂಡ ಇದು ಗಂಭೀರವಾಗ್ತಕ್ಕಂಥ ವಿಚಾರ. ಇವ್ರು ಯಾರನ್ನೂ ಬಿಡಲ್ವಾ, ಹೆಣ್ಮಕ್ಳನ್ನೂ ಬಿಡಲ್ವಾ, ಇವರು ಕೆಡ್ಡ ತೋಡ್ಬಿಟ್ರೆ ಅವ್ರಿಗೆ. ಸೊ ಈ ರೀತಿಯಲ್ಲಿ ಮಾಡಿಕೊಂಡು ಶತ್ರುಗಳಿಗೆ ನಿಮಗೆ ಗೊತ್ತಾಗೋದೇ ಇಲ್ವ, ಎಲ್ಲರೂ ಹನಿ ಟ್ರಾಪೇ ಮಾಡಿಸಿ HIV ಹರಡಬೇಕು ಅಂತೇನಿಲ್ವಲ್ಲ, ಸಿರಿಂಜ್ ಮೂಲಕನೋ ಸೂಜಿ ಮೂಲಕನೋ ಹರಡ್ಬಿಟ್ಟಿದ್ರೆ ಗತಿ ಏನು ಅಂತ ನನ್ನ ಪ್ರಶ್ನೆ ಇದೆ ಇಲ್ಲಿ. ಇದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಮಧುಸೂದನ್ ಅವರಿದ್ದಾರೆ, KPCC ವೈದ್ಯಕೀಯ ಘಟಕದ ಸದಸ್ಯರು. ಮಧುಸೂದನ್ ಅವರೇ ನಮಸ್ಕಾರ. ನಮಸ್ಕಾರ ರಮಕಾಂತ್ ಸರ್. ಓಕೆ ಮಧುಸೂದನ್, ನನ್ನ ಪ್ರಶ್ನೆ ಇಷ್ಟೇ, ಇದು ಈ ಸ್ವಲ್ಪ ನಂಬಿಕೆ ಒಂಥರ ಕಷ್ಟ ಆಗುತ್ತೆ. ಇದು ಈ ಕಾಲದಲ್ಲಿ ಈ ಥರದ್ದೆಲ್ಲ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಯಾರಿಗೂ ಫಸ್ಟು ನಂಬಿಕೆ ಬರಲ್ಲ ಇದರಲ್ಲಿ. ಆಮೇಲೆ ಇದು ಹೇಳ್ತಾ ಹೋದಂತೆ ಸಣ್ಣದ ಚುಚ್ಚಿದ್ರೂ ಸಾಕು. ಮೊನ್ನೆ ಎಲ್ಲ ಯಾರೋ ಹತ್ರನೋ ಮಾತಾಡ್ತಾ ಇದ್ದೆ, ಕುಣಿಗಲ್ ಶಾಸಕ ರಂಗನಾಥ್ ಅವರು ಐ ಥಿಂಕ್ ಅನ್ಸುತ್ತೆ, ಅವರು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಿದ್ರು, ಗೊತ್ತಾಗಲ್ವಲ್ಲಪ್ಪ, ಒಂದು ಸೂಜಿ, ಒಂದು ಹನಿ ಬ್ಲಡ್ಡು HIV ಯಾವುದೋ ಗುಂಪಲ್ಲಿ ಹೋಗ್ತಿರ್ತಾರೆ, ಸಮಾರಂಭದಲ್ಲಿ ಹೋಗ್ತಿರ್ತಾರೆ, ಸುಮ್ಮನೆ ಚುಚ್ಚಿಬಿಟ್ರೆ ಸಾಕಲ್ಲ, ಏನೋ ಕಚ್ತು ಅನ್ಕೋತಾರೆ, ಇರುವೆ ಕಚ್ತು, ಸೊಳ್ಳೆ ಕಚ್ತು ಅಂದ್ಕೊಳ್ತಾರೆ. ನೋಡಿದ್ರೆ ಅದು ಇಂಜೆಕ್ಟ್ ಆಗಿಬಿಟ್ಟಿರುತ್ತೆ, 90 ದಿನ ಗೊತ್ತೇ ಆಗಲ್ಲ, ಅದು 90 ಡೇಸ್ ಗೊತ್ತೇ ಆಗಲ್ಲ, ಆಮೇಲೆ ಯಾವತ್ತಕ್ಕೂ ಪರೀಕ್ಷೆ ಮಾಡಿದಾಗ ಗೊತ್ತಾಗಬಹುದು. ಸೊ ಅಲ್ಲಿಗೆ ಶತ್ರುನು ಮುಗಿದ್ನಲ್ಲ. ಇನ್ನೊಂದು ಕಡೆ ಹನಿ ಟ್ರ್ಯಾಪ್ ಮಾಡೋಕ್ಕೂ ಅದೇ ಬಳಸ್ಕೊಂಡಾಗ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಆರೋಗ್ಯನೂ ಹೋಯ್ತು, ಹೇಳ್ದಂಗೆ ಕೇಳಲೇಬೇಕು, ಇನ್ಯಾಕೆ ಬದುಕಿರಬೇಕು ಅಂತ ಪ್ರಶ್ನೆ ಬಂದುಬಿಡುತ್ತಲ್ಲ. ಸೊ ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ ಅಂತ? ರಮಕಾಂತ್ ಅವರೇ, ಈಗ HIV ಅನ್ನೋದು ಒಂದು ವೈರಸ್, ಅದು ತುಂಬಾ ಕಣ್ಣಿಗೆ ಕಾಣದಿರುವಂತ ವೈರಸ್. ಇದನ್ನ ಯಾವ್ದೋ ಒಂದು ಮೈಕ್ರೋ ನೀಡಲ್, ಬರೀ ಇಂಜೆಕ್ಷನ್ ಕೊಡ್ಬೇಕು ಅಂತ ಏನಿಲ್ಲ, ಮೈಕ್ರೋ ನೀಡಲ್ ಅಲ್ಲಿ ಬ್ಲಡ್ ಆಗಿರೋಂತ ನೀಡಲ್ನ ತಗೊಂಡು ಇಂಜೆಕ್ಟ್ ಮಾಡಿದ್ರೆ ಯಾವುದೇ ವ್ಯಕ್ತಿಗೆ ಅದು ರಕ್ತಕ್ಕೆ ಸೇರ್ಕೊಂಡ್ರೆ ಅಲ್ಲಿಂದ ಆ ವೈರಸ್ ಮಲ್ಟಿಪ್ಲೈ ಆಗಿ ಇಟ್ ಕ್ಯಾನ್ ಸ್ಪ್ರೆಡ್ ಟು ದಿ ಹೋಲ್ ಬಾಡಿ, ಇಡೀ ದೇಹಕ್ಕೆ ಹರಡ್ಕೊತದೆ. ಸೊ ಇನ್ಫೆಕ್ಷನ್ ಇಮಿಡಿಯೇಟ್ಲಿ ಚುಚ್ಚಿದ ತಕ್ಷಣ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ, ಏನೋ ಒಂದು ಸಣ್ಣ ಮುಳ್ಚಿರ್ಬೋದು, ಇಲ್ಲ ಹೂ ಕೊಡ್ಬೇಕಾದ್ರೆ ಹೂವಿಂದ ಮುಳ್ಚಿರ್ಬೋದು ಅನ್ಕೊಬಹುದು, ಇಲ್ಲ ಏನೋ ಒಂದು ತಾಗಿದೆ ಅಂತ ಅನ್ಕೊಬಹುದು, ಹೊರತು ಸಿವಿಯರ್ ಪೇನ್ ಆತರ ಏನ್ ಬರೋದಿಲ್ಲ ಸಣ್ಣ ಮೈಕ್ರೋ ನೀಡಲ್ಸ್ ಅಲ್ಲೆಲ್ಲ ಚುಚ್ಚಿದ್ರೆ. ಸೊ ಇದನ್ನ ನಾವು ಒಂದು ಸಲ ರಕ್ತಕ್ಕೆ ಸೇರ್ಕೊಂಡ್ರೆ ಇದು ವೈರಸ್ ಮಲ್ಟಿಪ್ಲೈ ಆಗಿ ಪಾಸಿಟಿವ್ ಅಂತ ಬರಕ್ಕೆ ನೀವು ಹೇಳ್ದಂಗೆ ಯೂಶಲಿ 4 ವಾರ ಬೇಕಾಗ್ತದೆ ಮಿನಿಮಮ್. ಇಲ್ಲ ನಾವು ಐಎನ್ ಟೆಸ್ಟ್, ಈಗ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಅಂತ ಮಾಡ್ತಾರೆ, ಆಂಟಿಜನ್ ಟೆಸ್ಟ್, ಇಲ್ಲಾಂದ್ರೆ ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೀವಿ. ಆತರ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ನ ಮಾಡಿದ್ರೆ ಅದನ್ನ ಕಂಡುಹಿಡಿಯೋದಕ್ಕಿಂತ 10 ರಿಂದ 14 ದಿನ ಬೇಕು. ಸೊ ಪಾಸಿಟಿವ್ ಬರಕ್ಕೆ ನಿಮಗೆ 4 ವೀಕ್ಸ್ ಬೇಕಾಗ್ತದೆ ಮಿನಿಮಮ್. ಆ ವ್ಯಕ್ತಿಗೆ ಈ ತರ ಚುಚ್ಚಿದ ಮೇಲೆ ನನಗೆ HIV ಬಂದಿರಬಹುದು ಅಂತ ಸಂಶಯ ಬಂದು ನಾನು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದು ಪಾಸಿಟಿವ್ ಆಗೋಕ್ಕೇನೆ 4 ವಾರದ ಮೇಲೆನೆ ಪಾಸಿಟಿವ್ ಬರೋದು ರಿಪೋರ್ಟ್. ಇಮಿಡಿಯೇಟ್ ಆಗಿ ಚೆಕ್ ಮಾಡಿದ್ರೆ ಪಾಸಿಟಿವ್ ಬರೋದಿಲ್ಲ. ಆಮೇಲೆ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ಸ್ ಏನಿರ್ತದಲ್ಲ, HIV ಏಡ್ಸ್ ತರ ಸಿಂಪ್ಟಮ್ಸ್ ಎಲ್ಲ ಬರಲ್ಲ. ಇನಿಷಿಯಲಿ ಯಾವ್ದೋ ಕಾಮನ್ ಕೋಲ್ಡ್, ಈಗ ಕೋವಿಡ್ ಬಂದಾಗ ನೀವು ನೋಡಿರ್ತೀರ, ನೆಗಡಿ ಆಯ್ತು, ಕೆಮ್ಮಾಯ್ತು, ಕಣ್ಣುರಿ ಬಂತು ಅಂತ ನೋಡಿರ್ತೀವಿ, ಇಲ್ಲ ಲೂಸ್ ಮಾರ್ಷನ್ ಆಯ್ತು ಅಂತ ಹೇಳ್ತೀವಲ್ಲ, ಆತರ ಬರೀ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ವೈರಸ್ ಬಂದು ಹೋದಂಗೆ ಸಣ್ಣದಾಗೆ ಜ್ವರ ಬಂದಂಗ ಆಗೋದು, ಮೈಕೈ ನೋವು ಬರೋದು, ಈ ತರ ಬಂದು ಹೋಗುತ್ತೆ, 1-2 ದಿನ ಇರ್ತದೆ, ಹೋಗ್ಬಿಡ್ತದೆ ಅದು ಅಕ್ಯೂಟ್ ಫೇಸ್ ಅಲ್ಲಿ. ಓನ್ಲಿ ಕ್ರಾನಿಕ್ ಫೇಸ್ ಹೋದಾಗ ಮಾತ್ರ ಅದು ಏಡ್ಸ್ ಆ ತರದೆಲ್ಲ ಬರ್ತದೆ. ಅಷ್ಟರೊಳಗೆ ವ್ಯಕ್ತಿಗೆ ಇದರಿಂದ ಆಗಿರೋ ಯಾವ್ದ್ರಿಂದ ಆಗಿರೋ ಅಂತ ಗೊತ್ತಾದ್ರೊಳಗೆ ಈ ಇನ್ಸಿಡೆಂಟ್ ಗಳೆಲ್ಲ ಮರ್ತೋಗಿರ್ತಾರೆ, ಫಿಕ್ಸ್ಡ್ ಆಗಿರೋ ಯಾವ್ದ್ರಿಂದ ಆಗಿರೋದು. ಕರೆಕ್ಟ್. ಫಸ್ಟ್ ಇದನ್ನ ಕನ್ವಿನ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನನಗಿರೋ ಆಘಾತ ಏನು ಗೊತ್ತಾ, ಆಘಾತ ಅಂತಿರೋ, ಅಚ್ಚರಿ ಅಂತಿರೋ, ಎಲ್ಲೂ ಕೇಳಿಲ್ಲ ನಾನು. ಯಾವುದೋ ಒಂದು ಸಿನಿಮಾದಲ್ಲಿ ಕೇಳ್ದಂಗಿದೆ ಇದು. ಯಾವುದೋ ಒಬ್ಬ ವ್ಯಕ್ತಿ, ಒಬ್ಬ ವ್ಯಾಪಾರಿ ಹೋಗ್ಬಿಟ್ಟು ಯಾರ್ಯಾರಿಗಂದ್ರೆ ಅವರು ಚುಚ್ಚಿಬಿಡ್ತಾ ಇದ್ದ, ಅವನಿಗೆ ಏಡ್ಸ್ ಬಂದಿತ್ತು ಅಂತ ಅವನಿಗೆ ಕೋಪ ಇತ್ತು, ಅಸಹನೆ ಇತ್ತು, ಸಿಟ್ಟಿತ್ತು, ಏನೋ ಮಾಡಿಬಿಡ್ತಾ ಇದ್ದ ಅಂತ ಅಂದ್ಕೊಳ್ಳೋಣ ನಾವು. ಬಟ್ ಇವತ್ತಿನ ಕಾಲದಲ್ಲಿ ಈ ಥರದ ಒಂದು ಆಲೋಚನೆ ಆದರೂ ಸಾಧ್ಯ ಇದೆಯಾ ಅಂತ? ಹೌದು, ನಾವು ಇದನ್ನ ಆಲೋಚನೆ ಮಾಡ್ಬೇಕಾದ್ರೆ ಇದು HIV ಸ್ಪ್ರೆಡ್ ಆಗೋದು ಮುಖಾಂತರ ಬರೀ ಕಾಂಟ್ಯಾಕ್ಟ್ ಮುಖಾಂತರ ಮಾತ್ರ ಸ್ಪ್ರೆಡ್ ಆಗ್ತದೆ. ಯಾವುದೇ ಗಾಳಿ ರೂಪದಲ್ಲೇ, ಗಾಳಿಲೆಲ್ಲ ಏನು ಸ್ಪ್ರೆಡ್ ಆಗೋದಿಲ್ಲ. ಕಾಂಟ್ಯಾಕ್ಟ್ ಅಂದ್ರೆ ಏನು, ಒಂದು ಸೆಕ್ಸುವಲ್ ಟ್ರಾನ್ಸ್ಮಿಷನ್ ಆಗಿರ್ಬೇಕು, ಇಲ್ಲ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿರ್ಬೇಕು, ಇಲ್ಲ ನೀಡಲ್ ಪ್ರಿಕ್ ಆಗಿರ್ಬೇಕು, ಇಲ್ಲ ಇಂಟೆನ್ಷನಲ್ ನೀಡಲ್ ಪ್ರಿಕ್ ಅಂತ ಹೇಳ್ತೀವಿ. ಇಂಟೆನ್ಷನಲ್ ಅಂದ್ರೆ ಇಂಟೆನ್ಷನ್ ಆಗಿ ಬೇಕು ಅಂತ ಬಂದು ಚುಚ್ಚಿರ್ತಾರೆ HIV ಇನ್ಫೆಕ್ಟ್ ಆಗಿರೋಂತ ನೀಡಲು. ಸೊ ಈ ಮುಖಾಂತರ ಅಷ್ಟೇ ಅದು ಸ್ಪ್ರೆಡ್ ಆಗ್ತದೆ. ಯಾರಿಗಾರ ಈಗ ತಲೆಯಲ್ಲಿ ಅರಿವಿದ್ದು ನಾನು ಬೇಕು ಅಂತಾನೆ ಈ HIV ಇನ್ಫೆಕ್ಷನ್ ಅನ್ನ ಇನ್ನೊಬ್ಬ ವ್ಯಕ್ತಿಗೆ ನಾನು ಟ್ರಾನ್ಸ್ಮಿಟ್ ಮಾಡ್ಬೇಕು ಅಂತ ಚುಚ್ಚಿದ್ರೆ ಅದು ಈನಿಯಸ್ ಆಕ್ಟ್ ಆಗ್ತದೆ. ಅಂದ್ರೆ ಈ ಮಾನವೀಯತೆಗೆ ಅಗೇನೆಸ್ಟ್ ಹೋಗಂತ ಒಂದು ಕೃತ್ಯ, ಇದು ಹೀನಾಯ ಕೃತ್ಯ ಅಂತ ಹೇಳಬಹುದು. ಆಮೇಲೆ ನಾವ್ ಈಗ ಮಾಡರ್ನ್ ಇದ್ರಲ್ಲಿ ಲಿಟರೇಚರ್ ಹೇಳ್ಬೇಕು ಅಂದ್ರೆ, ಮುಂದೆ ಈಗ ವರ್ಲ್ಡ್ ವಾರ್ ಎಲ್ಲ, ಈಗ ವರ್ಲ್ಡ್ ವಾರ್ 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಗುತ್ತೆ ಅಂದ್ರೆ
ಏನಾಗುತ್ತೆ, ಇಟ್ ಈಸ್ ಕಾಲ್ಡ್ ಎಸ್ ಎ ಬಯೋ ಟೆರರಿಸಮ್. ಮುಂದೆ ಎಲ್ಲ ನಾವು ನ್ಯೂಕ್ಲಿಯರ್ ಬಾಂಬು ಇವ್ರು ಇಟ್ಕೊಂಡೆಲ್ಲ ವಾರ್ ಮಾಡಲ್ಲ. ವಾರ್ ವಿಲ್ ಹ್ಯಾಪನ್ ಬಿಕಾಸ್ ಆಫ್ ದಿಸ್ ವೈರಸ್. ನೀವೇ ಕೋವಿಡ್ ಟೈಮಲ್ಲಿ ಐ ಥಿಂಕ್ ನೀವು ಎಲ್ಲರೂ ಪ್ರೋಗ್ರಾಮ್ ಮಾಡಿರ್ತೀರಾ ಮಾಧ್ಯಮದವರನ್ನ, ಈ ವೈರಸ್ ನ ಬೇರೆ ದೇಶದವ್ರು ತಂದು ಈ ದೇಶಕ್ಕೆ ಬಿಟ್ರು, ಈ ದೇಶದವ್ರು ತಗೊಂಡೋಗಿ ಆ ದೇಶಕ್ಕೆ ಬಿಟ್ರು ಅಂತ. ಅದೇ ತರ ಇದು ಒಂದು ಆಕ್ಟ್ ಆಫ್ ಟೆರರಿಸಮ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಬಯೋ ಟೆರರಿಸಮ್. ಇದು ಒಂದು ಒಬ್ಬ ಟೆರರಿಸ್ಟ್ ಎಷ್ಟು ಹೀನಾಯ ಕೃತ್ಯ ಮಾಡಿ ಎಷ್ಟು ವಿಕೃತ ಮನೋಭಾವನೆದಿಂದ ಇದನ್ನ ಮಾಡ್ತಾನೋ ಅದೇ ರೀತಿ ಈ ವ್ಯಕ್ತಿ ಮಾಡಿರೋಂತ ಚಾನ್ಸಸ್ ಇದಕ್ಕೆ ಬಯೋ ಟೆರರಿಸಮ್ ಅಂತ ಕರಿತೀವಿ. ಆಕ್ಟ್ ಅಗೇನ್ಸ್ಟ್ ಹ್ಯೂಮ್ಯಾನಿಟಿಗೆ ಅಗೇನ್ಸ್ಟ್ ಹೋಗಿ ಮಾಡಿರೋಂತ ಆಕ್ಟ್. ಯಾರು ಕ್ಷಮಿಸಕ್ಕೆ ಆಗದಲೇ ಇರೋಂತ ಒಂದು ಆಕ್ಟ್. ಯಾರು ಇನ್ನೋಸೆಂಟ್ ಪೀಪಲ್ ಗೆ ತಗೊಂಡೋಗಿ ಚುಚ್ಚಿದ್ರೆ ಅದನ್ನ ಇನ್ನೇನಂತ ಕರೀತಾರೆ. ಓಕೆ, ಇನ್ನೊಂದು ವಿಚಾರ ಇಲ್ಲಿ ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಮಾಹಿತಿಗೂ ಕೇಳ್ತಾ ಇದ್ದೀನಿ, ನಾಲೆಡ್ಜ್ಗೂ ಕೇಳ್ತಾ ಇದ್ದೀನಿ. ಈ ಒಂದು ಯಾವುದೇ ಒಂದು ವೈರಸ್ಸು ಮಧುಸೂದನ್ ಅವರೇ, ಎನಿ ವೈರಸ್ ಅದು ಹುಟ್ಟುವ ಕಾಲ 20 ವರ್ಷಗಳ ಹಿಂದೆ ನಾವು ಇದು ಕೇಳಿದ್ವಾ, 25 ವರ್ಷದ ಹಿಂದೆ ಕೇಳಿದ್ವಾ, ಆಯ್ತು 30 ವರ್ಷ ಅಂತಲೇ ಅಂದ್ಕೊಂಬಿಡೋಣ. ಇದರ ಒಂದು ಹಿಸ್ಟ್ರಿ, ಅವತ್ತಿನ ಕಾಲದ ಅದರ ತೀವ್ರತೆ ಶಕ್ತಿಗೂ ಇವತ್ತಿಗೆ ಅದೇ HIV ಗಿರ್ತಕ್ಕಂಥ ಶಕ್ತಿಗೂ ವ್ಯತ್ಯಾಸಗಳಾಗಿರಬಹುದು. ಕಾರಣ ಇದೇ ಕೋವಿಡ್ ಅಂತ, ಅದು ವೈರಸ್ಸೇ. ಅದನ್ನು ಕೇಳ್ತಾ ಇದ್ವಿ ನಾವು. ಅದರ ರೂಪಾಂತರ ತಳಿಗಳ ಬಗ್ಗೆನೂ ನಾವು ಕೇಳ್ಕೊಂಡ್ವಿ. ಅದು ತಲೆಮಾರು ಚೇಂಜ್ ಆಗ್ತಾ ಅದರ ಮುಂದಿನ ಜನ್ರೇಷನ್ಗೆ ಬರ್ತಾ ಅದು ವೀಕ್ ಆಯಿತು. ಒಂದು ವೇಳೆ ಕೋವಿಡ್ ಬಂದ ಕಾಲದಷ್ಟೇ ಸ್ಟ್ರಾಂಗ್ ಇದ್ದಿದ್ದರೆ ಇನ್ನೂ ಎಷ್ಟು ಕೋಟಿ ಜನ ಸಾಯ್ತಾ ಇದ್ರೂ ನನಗೆ ಗೊತ್ತಿಲ್ಲ. ಸೊ ಇದು ಹೇಗೆ HIV ಹೇಗೆ? ಕೆಲವರು ಹೇಳ್ತಾರೆ ಒಂದು ಕಾಲದಲ್ಲಿ ಇದ್ದಿರಬಹುದಪ್ಪ, ಇವತ್ತು ಅದಷ್ಟು ಪರಿಣಾಮಕಾರಿಯಾಗಿಲ್ಲ, ಅದೇನಷ್ಟು ಕೆಲಸ ಮಾಡ್ತಾ ಇಲ್ಲ ಅವತ್ತಿಗಿಂತ ಕೆಲವರು ಹೇಳ್ತಾರೆ. ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಟ್ರೂ. ವೈರಸ್ ಹಲವಾರು ನೀವು ಹೇಳ್ದಂಗೆ ಕೋವಿಡ್ ಮುಂಚೆ ನೋಡಿದ್ವಿ, ಜಾಸ್ತಿ ವಿರುಲೆನ್ಸ್ ಪವರ್ ಅಂತ ಹೇಳ್ತೀವಿ. ಈ ವಿರುಲೆನ್ಸ್ ಪವರ್ ಯೂಶಲಿ ಇದ್ದೇ ಇರ್ತದೆ. ಯಾವುದೇ ವೈರಸ್ ಇರೋದ್ರೂ ಒಂದು ಮೈಲ್ಡ್ ವಿರುಲೆನ್ಸ್ ಇರ್ಬೋದು, ಇಲ್ಲ ಸಿವಿಯರ್ ವಿರುಲೆನ್ಸ್ ಇರ್ಬೋದು. ನಾನು ಮುಂಚೆನೆ ಹೇಳ್ದಂಗೆ ಇನಿಷಿಯಲಿ ಇದು ಇನ್ಫೆಕ್ಟ್ ಆಗಿದ ತಕ್ಷಣ ಆ ವ್ಯಕ್ತಿಗೆ ಏಡ್ಸ್ ಅಂದ್ರೆ ಏನಂದ್ರೆ ದಟ್ ಇಸ್ ಟರ್ಮಿನಲ್ ಇನ್ಫೆಕ್ಷನ್ ಪಾರ್ಟ್ ಆಫ್ ದಿ HIV ಅಂತ ಕರಿತೀವಿ. ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಅಂದ್ರೆ ಈ ವೈರಸ್ ಹೋದಾಗ ಇನಿಷಿಯಲಿ ನಮ್ಮ WBC ಒಳಗಡೆ ಹೋಗಿ ನಮ್ಮ ಇಮ್ಯುನಿಟಿ ಇರುವಂತ ಸೆಲ್ಗಳಿಗೆ ಹೋಗಿ ಅದನ್ನ ವೀಕ್ ಮಾಡ್ಬಿಡ್ತದೆ. ಆ ವ್ಯಕ್ತಿನ ಒಳಗಡೆಯಿಂದ ವೀಕ್ ಮಾಡಿ ಅವನನ್ನ ಫುಲ್ ಟೋಲ್ ತರ ಮಾಡ್ಬಿಡಿ. ಅವ್ನಿಗೆ ಯಾವುದೇ ಇನ್ಫೆಕ್ಷನ್, ಕಾಮನ್ ಕೋಲ್ಡ್ ಆದ್ರೂ ಸಿವಿಯರ್ ಆಗ್ತದೆ, ಸಣ್ಣ ನ್ಯೂಮೋನಿಯಾ ಆದ್ರೂ ಸಿವಿಯರ್ ಆಗ್ತದೆ, ಯೂರಿನ್ ಇನ್ಫೆಕ್ಷನ್ ಸಣ್ಣ ಯೂರಿನ್ ಇನ್ಫೆಕ್ಷನ್ ಆದ್ರೂ ದೊಡ್ಡದಾಗ್ತದೆ, ಸೆಪ್ಸಿಸ್ ಆಗ್ತದೆ. ಸೊ ಅದಕ್ಕೆ ಇದು ಅಕ್ವೈರ್ಡ್ ಇಮ್ಯುನೋ ಇನ್ಫೆಕ್ಷನ್ ಅಂದ್ರೆ ಬರಬಾರದ ರೋಗಗಳು. ಅಂದರೆ ಅಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್. ಯಾವ್ದು ಸಾಮಾನ್ಯ ವ್ಯಕ್ತಿಗಳಿಗೆ ಇಮ್ಯುನಿಟಿ ಚೆನ್ನಾಗಿರೋವನಿಗೆ ಬರೋಂತ ಇನ್ಫೆಕ್ಷನ್ ಗಳಲ್ಲ. ಈಗ ಫಂಗಸ್ ಬರ್ಬೋದು, ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗ್ಬೋದು, ಟಾಕ್ಸೋಪ್ಲಾಸ್ಮಾ ಅಂತ ಹೇಳ್ತೀವಿ, ಕ್ರಿಪ್ಟೋಕಾಕಸ್, ಇವೆಲ್ಲ ನಾವು ಸಾಮಾನ್ಯವಾಗಿ ನೋಡಲ್ಲ. ಈ ಇನ್ಫೆಕ್ಷನ್ಸ್ ಗಳು ಇಮ್ಯುನಿಟಿ ಕಮ್ಮಿ ಆದಾಗ ಬರ್ತವೆ. ಅಂದ್ರೆ ಈ HIV ವೈರಸ್ ಈಗ್ಲೂ ಅಷ್ಟೇ ತೀವ್ರವಾಗಿದೆ. ಈ ವ್ಯಕ್ತಿ ಈಗ 10 ವರ್ಷ ತನಕ ಬದುಕ್ತಾ ಇದ್ದ, ಮುಂಚೆ 5 ವರ್ಷ ತನಕ ಬದುಕ್ತಾ ಇದ್ರು, ಕರೆಕ್ಟ್ ನೀವು ಹೇಳ್ದಂಗೆ. ಈಗ ಆ ವ್ಯಕ್ತಿ ಒಂದು 10 ವರ್ಷ ತನಕ ಬದುಕಬಹುದು, 15 ವರ್ಷ ಬದುಕಬಹುದು. ಇನ್ನು ಈಗ ಹಲವಾರು ಮಾತ್ರೆಗಳು ಆಂಟಿ ರಿಟ್ರೋವೈರಲ್ ಡ್ರಗ್ಸ್ ಇರೋದ್ರಿಂದ 25 ವರ್ಷದ ತನಕ ಬದುಕಬಹುದು. ಆಲ್ರೆಡಿ ಅಮೆರಿಕದಲ್ಲಿ ಒಬ್ಬ 30 ವರ್ಷಗಳಿಂದ ಬದುಕಿದ್ದಾನೆ ಆ ಮನುಷ್ಯ. ಆತನ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಆತ ಜಾಸ್ತಿ ಮಾಡ್ಕೊಂಡಿದ್ದಾನೆ. ಬೇಕಾದಷ್ಟು ಮೆಡಿಕೇಶನ್ಸ್ ಇರಬಹುದು ಆ ವ್ಯಕ್ತಿಯ ಹಿಂದೆ. ಬಟ್ ಅದು ಅನೇಕರಿಗೆ ವೈದ್ಯರು ಹೇಳ್ತಾರೆ, ನನಗೆ HIV ಇದೆ, ಏಡ್ಸ್ ಇದೆ ಅನ್ನೋ ವಿಚಾರನ ಒಬ್ಬ ಪೇಷಂಟ್ ತಿಳ್ಕೊಂಡ ಮಾತ್ರದಿಂದಾನೇ ಆತ ಮಾನಸಿಕ ಆಘಾತಕ್ಕೆ ಒಳಗಾಗ್ಬಿಟ್ಟೆ ಸತ್ತೋಗ್ಬಿಡ್ತಾನೆ ಅರ್ಧ ಅಂತ. ಹೌದು, ಇದೇನಾಗ್ತದೆ, HIV ಇನ್ಫೆಕ್ಷನ್ ಅಂತ ತಕ್ಷಣ ನಾವು ಅವ್ರನ್ನ ಬೇರೆ ರೀತಿಯಲ್ಲಿ ನೋಡುವಂತ ಅವಶ್ಯಕತೆ ಇಲ್ಲ. ಅವ್ರೂ ಎಲ್ಲಾ ರೋಗಿಗಳ ತರನೇ, ಸಾಮಾನ್ಯ ರೋಗಿಗಳ ತರನೇ ಇರ್ತದೆ. ಅವ್ರನ್ನು ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಎಷ್ಟೋ ರೋಗಗಳಿಗೆ ಟ್ರೀಟ್ಮೆಂಟ್ ಇಲ್ಲ. ಅಟ್ಲೀಸ್ಟ್ ಈ ರೋಗಕ್ಕೆ ಈ ಮಾತ್ರೆಗಳಿದೆ, ಹಲವಾರು ಆಂಟಿ ರಿಟ್ರೋವೈರಲ್ ಡ್ರಗ್ಸ್ ಗಳಿದ್ದಾವೆ. ತುಂಬಾ ಇದಕ್ಕೆ ಇನ್ವೆನ್ಷನ್ ನಡೀತದೆ. ಈಗ ವ್ಯಾಕ್ಸಿನ್ಸ್ ಕಂಡುಹಿಡಿತಾ ಇದ್ದಾರೆ. ಇದೆಲ್ಲ ಮುಂದೆ ಬರುವಂತದ್ದು. ಬಟ್ ಈಗ್ಲೂ ಆ ಇನ್ಫೆಕ್ಷನ್ ಅಟ್ಯಾಕ್ ಆದವ್ರಿಗೆ ಇಮ್ಯುನಿಟಿ ಡೆಫಿನೆಟ್ಲಿ ಕಮ್ಮಿ ಆಗೇ ಆಗ್ತದೆ. ಸೈಕಾಲಜಿಕಲಿ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಇಡೀ ಫ್ಯಾಮಿಲಿ ವಿಲ್ ಗೆಟ್ ಎಫೆಕ್ಟೆಡ್ ಒನ್ಸ್ ದೇ ಕಮ್ ಟು ನೋ ವಾಟ್ ಎವರ್ ಸೆಡ್ ಅಂಡ್ ಡನ್. ನಾವು ನೋಡುವಂತ ರೀತಿ ಪೇಷಂಟ್ ಅನ್ನ ಸಾಮಾನ್ಯವಾಗಿ ನೋಡಿದ್ರು ಅವರ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ಇದನ್ನ ತಡ್ಕೊಳ್ಳುವಂತ ಶಕ್ತಿ ಇರ್ಬೇಕಾಗ್ತದೆ. ಸೊ ಅವರ ಪಾರ್ಟ್ನರ್ಸ್ ಗೆ ಎಫೆಕ್ಟ್ ಆಗಂತ ಚಾನ್ಸಸ್ ಇರ್ತದೆ. ಇಟ್ ಕ್ಯಾನ್ ಸ್ಪ್ರೆಡ್ ಟು ದಿ ಅದರ್ಸ್. ಇದನ್ನೆಲ್ಲ ನೋಡಿದಾಗ ಈ ತರ ಈನಿಯಸ್ ಆಕ್ಟ್ ಒಬ್ಬ ವ್ಯಕ್ತಿ ಬೇರೆಯವ್ರ ಮುಖಾಂತರ ಮಾಡಿಸ್ತಾರೆ ಅಂದ್ರೆ ಅದು ತುಂಬಾ ಕ್ರಿಮಿನಲ್ ಆಕ್ಟ್ ಆಗ್ತದೆ.